ಭಾರತದ ತಂಜಾವೂರಿನ ಬೃಹತ್ ದೇವಸ್ಥಾನದಲ್ಲಿ ದೈವಿಕ ಮಹತ್ವವನ್ನು ಅನುಭವಿಸಿರಿ. ಸಮಯದ ಪರೀಕ್ಷೆಯನ್ನು ಎದುರಿಸಿದ ಈ ವಾಸ್ತುಶಿಲ್ಪದ ಅದ್ಭುತವನ್ನು ಕುರಿತು 10 ಆಕರ್ಷಕ ತಿಳಿವಳಿಕೆಗಳನ್ನು ಹೊಂದಿರಿ. 1. ಜಿಗ್ಯಾಂಟಿಕ್ ಲಿಂಗಂ. ಬೃಹದೀಶ್ವರ ದೇವಸ್ಥಾನವು ಭಾರತದಲ್ಲಿ ಅತ್ಯಂತ ದೊಡ್ಡ ಲಿಂಗವನ್ನು ಹೊಂದಿದೆ. ಇದು 12 ಅಡಿ ಎತ್ತರದಲ್ಲಿ ನಿಂತಿದೆ. ಈ ಲಿಂಗವು ಹಿಂದೂ ದೇವರು ಶಿವನ ಪ್ರತಿನಿಧಿಸಿದೆ. 2. ಮೊನೊಲಿಥಿಕ್ ನಂದಿ. ದೇವಸ್ಥಾನದ ಪ್ರವೇಶದ ಮುಂದಿನ ಸರ್ವೋತ್ತಮ ಆಲಯದ ಸಮೀಪದಲ್ಲಿ ಒಂದು ದೊಡ್ಡ ಮೊನೊಲಿಥಿಕ್ ನಂದಿ ವಿಗ್ರಹವಿದೆ. ಇದು ಹಿಂದೂ ದೇವರು ಶಿವನ ಪವಿತ್ರ ಬೇಟೆ ಮತ್ತು ವಾಹನವಾದ ನಂದಿಯನ್ನು ಒಂದು ಎತ್ತರದ ಒಂದು ಕಲ್ಲಿನಿಂದ ನಿರ್ಮಿಸಲಾಗಿದೆ. 3. ಕಾಪರ್ ಡಾಮ್. ಬೃಹದೀಶ್ವರ ದೇವಸ್ಥಾನದ ಗೋಪುರದ ಮೇಲೆ ಒಂದು ದೊಡ್ಡ ಆಕ್ಟಾಗೋನಲ್ ಡೋಮ್ ಇದೆ. ಇದು ವಿಶೇಷವಾದ ತಾಂತ್ರಿಕ ಸಾಧನೆ. ಇದರ ಗಾತ್ರ ಮತ್ತು ತೂಕವನ್ನು ಪರಿಗಣಿಸಿ. 4. ಸೋಲಾರ್ ಅಲೈನ್ಮೆಂಟ್. ದೇವಸ್ಥಾನವು ಚಿತ್ರೈ ತಮಿಳ ತಿಂಗಳಲ್ಲಿ ಏಪ್ರಿಲ್ ಮೇ ಸೂರ್ಯನ ಬೆಳಕು ನಿರ್ದಿಷ್ಟ ರೀತಿಯಲ್ಲಿ ಬೀಳುತ್ತದೆ. ಇದರಿಂದ ಶಿವನ ದೇವಸ್ಥಾನದ ಪವಿತ್ರ ಗರ್ಭಗೃಹದಲ್ಲಿ ಬೆಳಕು ಬೀಳುತ್ತದೆ. ಇದು ದೈವಿಕ ಸಂಬಂಧವನ್ನು ಸೂಚಿಸುತ್ತದೆ. 5. ಗ್ರಾನೈಟ್ ಕನ್ಸ್ಟ್ರಕ್ಷನ್. ದೇವಸ್ಥಾನದ ಎಲ್ಲಾ ಭವನಗಳು, ಅದರ ಗೋಪುರ, ಗಾರೆಲು ಕಟ್ಟಡಗಳು ಗ್ರಾನೈಟ್ ಕಲ್ಲಿನಿಂದ ನಿರ್ಮಿತವಾಗಿದೆ. ಚೋಳ ಕಲೆಗಾರರ ಪ್ರಗತಿಶೀಲತೆಯನ್ನು ತೋರ್ಪಡಿಸುತ್ತವೆ. 6. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಬೃಹದೀಶ್ವರ ದೇವಸ್ಥಾನವು 1987 ರಲ್ಲಿ ಯುನೆಸ್ಕೋ ವಿಶ್ವ ಪ್ರಸಿದ್ಧ ಸ್ಥಳವಾಗಿ ಘೋಷಿಸಲಾಗಿದೆ. 7. ರಾಜರಾಜ ಚೋಳ's ವಿಷನ್. ದೇವಸ್ಥಾನವನ್ನು 11ನೇ ಶತಮಾನದಲ್ಲಿ ರಾಜರಾಜ ಚೋಳ ಆಯೋಜಿಸಿದ್ದಾನೆ. ಇದು ಅವನ ಶಕ್ತಿ ಮತ್ತು ಶಿವನಿಗಾಗಿ ಭಕ್ತಿಯನ್ನು ತೋರಿಸಲು. 8. ಫ್ರೆಸ್ಕೋಸ್ ಅಂಡ್ ಇನ್ಸ್ಕ್ರಿಪ್ಷನ್ಸ್. ದೇವಸ್ಥಾನದ ದೀವಾರಗಳು ಹಿಂದೂ ಮೂರ್ತಿಶಿಲ್ಪದ ಆಲಂಬನಗಳಿಂದ ಅಲಂಕೃತವಾಗಿವೆ. ಚೋಳ ಕಾಲದ ದಿನಚರಿಯನ್ನು ಚಿತ್ರಿಸುವ ಜಿಲ್ಲೆಗಳು ಇವೆ. ಇವುಗಳಲ್ಲಿ ಚೋಳ ರಾಜರ ಸಾಧನೆಗಳು ಹೆಚ್ಚಿವೆ. 9. ಸ್ಟೋನ್ ಚಾರಿಯಟ್. ದೇವಸ್ಥಾನದ ಪ್ರವೇಶದ ಸಮೀಪದಲ್ಲಿ ಗ್ರಾನೈಟ್ ಕಲ್ಲಿನಿಂದ ಕೊಯ್ದ ರಥವಿದೆ. ಇದು ದೇವರ ದಿವ್ಯ ವಾಹನವನ್ನು ಪ್ರತಿನಿಧಿಸುತ್ತದೆ. 10. ಕಂಟಿನ್ಯೂಯಿಂಗ್ ವರ್ಷಿಪ್. ಬೃಹತ್ ದೇವಸ್ಥಾನವು ಹಿಂದಿನ ಆರಂಭಗಳಿಗೆ ಅತೀತವಾದರೂ ಇದು ವಿಶ್ವವ್ಯಾಪಿ ಭಕ್ತರನ್ನು ಆಕರ್ಷಿಸುತ್ತದೆ. ಅವರು ಇದರ ಸೌಂದರ್ಯ ಮತ್ತು ಆಧ್ಯಾತ್ಮಿಕ ಅಗತ್ಯತೆಯನ್ನು ಅಚ್ಚುಕಟ್ಟಾಗಿ ಆರಿಸುತ್ತಾರೆ.